ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ದೇಶದಲ್ಲಿ ಸರಣಿಯಾಗಿ ನಡೆಯುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಲು ಆಗ್ರಹಿಸಿ ಕಲಬುರಗಿಯಲ್ಲಿ ದಲಿತ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಲಿತ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ದೇಶದಲ್ಲಿ ಸರಣಿಯಾಗಿ ನಡೆಸುತ್ತಿರುವ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣಗಳನ್ನು ತಡೆಗಟ್ಟಲು ಹಾಗೂ ಬಲಿಯಾದ ವಿದ್ಯಾರ್ಥಿ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಒದಗಿಸಲು ಹಾಗೂ ಕೇಂದ್ರ ಶಿಕ್ಷಣ ಸಚಿವರ ನೈತಿಕ ಹೊಣೆಗಾರಿಕೆಗೆ ಆಗ್ರಹಿಸಿ ಹಾಗೂ ಅಮರಣಾಂತರ ಉಪವಾಸ ನಿರಂತರಾಗಿರುವ ಸೋನಂ ವಾಂಗ್ಚುಕ್ ಅವರಿಗೆ ಜೀವ ರಕ್ಷಣೆ ನೀಡಬೇಕೆಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಆಗ್ರಹಿಸಿದರು. ಜೈ ಭೀಮ್. ನಾವು ದಲಿತ ಸೇನೆ ಗುಲ್ಬರ್ಗ ವತಿಯಿಂದ ಈ ದೇಶದೊಳಗೆ ನಡಲಿಕ್ಕತ್ತದಲ್ಲ ಎಕ್ಸಾಮ್ ಹಗರಣ ಅಂತೇಳಿ, ಪೇಪರ್ ಲೀಕ್ ಹಗರಣಗಳಂತೇಳಿ, ಅದ್ರ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲೇನು ಅಭಿಜಿತ್ ದಿಪ್ಕಿ ಅವ್ರ ನೇತೃತ್ವದೊಳಗೆ ಸೋನಂ ವಾಂಗ್ಚುಕ್ ಅವರ ನೇತೃತ್ವದೊಳಗೆ ಏನು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಆ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ನಾವಿವತ್ತು ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಪೂರ ವಿದ್ಯಾರ್ಥಿ ಬಂಧುಗಳು ಮತ್ತು ದಲಿತ ಸೇನೆ ಎಲ್ಲ ಹಿರಿಯ ನಾಯಕರುಗಳು ಇವತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಬಂದಿದ್ದೀವಿ. ಈ ಅಭಿಜಿತ್ ದಿಪ್ಕೇರವರು ಯಾವಾಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಪಾರ್ಲಿಮೆಂಟ್ ಎಲ್ಲಿ ತಮ್ಮ ದಿಲ್ಲಿಯ ಸುಪ್ರೀಂ ಕೋರ್ಟ್ನೊಳಗೆ ಈ ದೇಶದ ಯುವಕರಿಗೆ ಯಾವಾಗ ಕಾಕ್ರೋಚ್ಗಳ ಥರ ನೀವೆಲ್ಲ ಅಲ್ಲಿ ಬಂದಲ್ಲೆಲ್ಲ ಇದು ಮಾಡ್ಕೊತೀರಂತೇನು ಇನ್ಸಲ್ಟ್ ಮಾಡಿದ್ರು, ಆ ಇನ್ಸಲ್ಟ್ ಮಾಡಿದ ನಂತರ ಅಭಿಜಿತ್ ದಿಪ್ಕೆ ಆ್ಯಂಡ್ ಕರೋಡೋ ಜನಗಳೇನಪ್ಪ ಅಂದ್ರೆ ಈ ದೇಶದ ಯಂಗ್ ಎಜುಕೇಟೆಡ್ ಟೀಮ್ ನಾವೆಲ್ಲ ನಿರುದ್ಯೋಗಿ ಆಗಿದ್ದೀವಿ. ಸರ್ಕಾರ ನಮಗೆ ನಿರುದ್ಯೋಗ ಮಾಡೋದ, ಉದ್ಯೋಗ ಕೊಡ್ಲಾರ್ದ್ರೆ ಬೀದಿಗೆ ತೊಳೆದ, ಆ ಸರ್ಕಾರಕ್ಕೆ ನಾವೆಲ್ಲ ಏನಪ್ಪ ಅಂದ್ರೆ ನಮಗೆ ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಅಂತೀರಂದ್ರೆ ನಾವೆಲ್ಲ ಕಾಕ್ರೋಚ್ಗಳಂತ ತಿಳ್ಕೊಬೇಕಂತೇಳಿ ಏನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಅಭಿಜಿತ್ ದಿಪ್ಗೆನ್ ತಯಾರು ಮಾಡಿದ್ರು. ಮಾಡಿದ ನಂತರ ಏನು ದಿಲ್ಲಿ ಜಂತರ್ ಮಂತರ್ ಸ್ಟ್ರೈಕ್ ಕುಂತದ, ಆ ಸ್ಟ್ರೈಕ್ನ ಉದ್ದೇಶ ಅಷ್ಟೇ ನೀಟ್ ಎಕ್ಸಾಮ್ದಾಗ ಏನು ಹಗರಣ ಆಗ್ಲಿಕತ್ತ, ಪೇಪರ್ ಲೀಕ್ ಏನು ಹಗರಣಗಳು ಆಗ್ಲಿಕತ್ತದವ ಅದ್ರ ಬಗ್ಗೆ ಸುಧಾರಣೆ ಆಗಬೇಕು. ಆ ನೀಟ್ ಎಕ್ಸಾಮ್ದು ಏನು ಪ್ರಮುಖ ರೂವಾರಿಗಳು ಏನು ಫ್ರಾಡ್ ಮಾಡ್ಕೊತಲ್ಲ, ಲೀಕ್ ಪೇಪರ್ ಏನು ಲೀಕ್ ಮಾಡ್ಕೊತಾರಲ್ಲ, ಅದ್ರ ಪ್ರಮುಖ ರೂವಾರಿಗಳು ಯಾರದ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತ ತಿಳ್ಕೊಂಡು ಏನು ಸತ್ಯಾಗ್ರಹ ಮಾಡೋದು. ಈ ದೇಶದ ಏನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ಆದ ನಂತರ ಶಿಕ್ಷಣ ಮಂತ್ರಿಗಳು ಆದ ನಂತರ ಸಾಕಷ್ಟು ಪೇಪರ್ಗಳು ಲೀಕ್ ಆಗಿದ್ದವ. ಈ ಸಂದರ್ಭದಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.